ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸುಮ್ನಿರು ನಂದನ್. ಅಜ್ಜಿ ನನ್ನನ್ನು ಯಾಕೆ ಸುಮ್ಮನಿಸ್ತಾ ಇದೆಯಾ? ಇವ್ರ ಕಾರಣನೇ ಹೇಳ್ದೆ ಮದುವೆ ಬೇಡ ಅಂತಿದ್ದಾರೆ. ತಪ್ಪಲ್ವಾ ಇದು? ತಪ್ಪು ನಮ್ಮದಿದೆ. ನಮ್ ತಪ್ಪ? ಅಮ್ಮಾಜಿ ತಪ್ಪು ನಮ್ದ. ಏನಾಗೈತೆ ನೀವಾದ್ರೂ ಹೇಳಿ ಅಮ್ಮಾಜಿ. ಹೌದಮ್ಮಾಜಿ, ನಮ್ಗೇನು ಅರ್ಥನೇ ಆಗ್ತಿಲ್ಲ. ಸ್ವಾಮಿ ದಯವಿಟ್ಟು ಹೋಗ್ಬೇಡಿ ಸ್ವಾಮಿ, ದಯವಿಟ್ಟು ಹೋಗ್ಬೇಡಿ. ನಿಮ್ ಕಾಲು ಹಿಡ್ಕೊಂಡು ಇದಕ್ಕಿದ್ದಂಗೆ ನೀವು ಮದುವೆ ಮಾಡ್ಕೊಂಡು ಹೊಟ್ಬಿಟ್ರೆ ನಮ್ ಗತಿ ಏನು ಸ್ವಾಮಿ? ಏನಾಗಿತ್ತು ತಪ್ಪಾಗಿದ್ರೆ ಹೇಳಿ, ಸರಿ ಮಾಡ್ಕೊಂತೀವಿ. ದಯವಿಟ್ಟು ನಿಶ್ಚಿತಾರ್ಥ ಬೇಡ ಆಗಬೇಡಿ. ಸರಿ ಮಾಡೋಕ್ಕಾಗದೇ ಇರುವಂಥ ತಪ್ಪಾಗಿ ಹೋಗಿದೆ. ಏನು ಅಂತ ಅಮ್ಮಾಜಿನೇ ಕೇಳಿ. ಸ್ವಾಮಿ ಅಮ್ಮಾಜಿ ಏನಿದೆಲ್ಲ? ಇಷ್ಟಕ್ಕೂ ಏನಾಗೈತೆ? ಅಮ್ಮಾಜಿ, ಯಾಕೆ ಅವರೆಲ್ಲ ಹೊರಟೋದ್ರು? ಅಂತ ತಪ್ಪೇನಾಗಿದೆ? ಅಮ್ಮಾಜಿಗೆ ಸತ್ಯ ಏನಾದರೂ ಗೊತ್ತಾಗೋಯ್ತಾ? ನಿಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾರು ಏನೂ ಕೇಳಬೇಡಿ. ಎಲ್ಲರೂ ಮನೆಗೆ ನಡೀರಿ, ಅಲ್ಲಿ ಮಾತಾಡೋಣ. ಅಮ್ಮಾಜಿ, ಚಂದುಲಾಲ್ ಅವರು ಕಾರಣ ಏನು ಅಂತ ಹೇಳ್ದಲೆಯ ನಿಶ್ಚಿತಾರ್ಥನ ನಿಲ್ಲಿಸ್ಬಿಟ್ಟು ಅಮ್ಮಾಜಿ ಅವ್ರನ್ನ ಕೇಳಿ ಅಂತ ಹೋಗ್ಬಿಟ್ರು. ಈಗ ತಾವು ಹೇಳಿ, ಕಾರಣ ಏನು? ಮಾತಾಡಜ್ಜಿ, ಅವ್ರು ಯಾಕೆ ಹಾಗೆ ಮಾಡಿದ್ರು? ನೀವು ಇಲ್ಲಿದ್ದೀರಾ ಅಮ್ಮಾಜಿ? ಬನ್ನಿ ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸೋಣ. ಲಾಲೋರೆ, ನಿಮಗೆ ನಾನೊಂದು ವಿಷಯ ಹೇಳಬೇಕು. ಇದರಿಂದ ನಿಮಗೆ ಆಘಾತ ಆಗ್ಬೋದು, ಆದರೆ ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನು ವಿಷಯ ಹೇಳಿ ಅಮ್ಮಾಜಿ. ಈ ನಿಶ್ಚಿತಾರ್ಥ ನಿಲ್ಲಿಸುವಂಥ ಸಂದರ್ಭ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಲಾಲೋರೆ. ಯಾಕಮ್ಮಾಜಿ, ಏನಾಯ್ತು? ಓ, ಭುಜಂಗ ಅವರು ಹಳ್ಳಿನಲ್ಲಿಲ್ಲ, ಬೆಂಗಳೂರಿನಲ್ಲಿ ಕಾಲನಿಯಲ್ಲಿರೋ ವಿಷಯ ನಿಮಗೂ ಗೊತ್ತಾಯ್ತಾ? ಅದಕ್ಕೆ ಹೀಗೆ ಹೇಳ್ತಿದ್ದೀರಾ? ನೋಡಿ ಅಮ್ಮಾಜಿ, ನನ್ಗದು ಏನು ವ್ಯತ್ಯಾಸ ಮಾಡೋದಿಲ್ಲ. ಒಳ್ಳೆ ಜನ ಆದರೆ ಸಾಕಷ್ಟೆ. ಏನು ಹೇಳ್ತಾ ಇದ್ದೀರ ಲಾಲೋರೆ? ಭುಜಂಗ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೋನಿಯಲ್ಲಿದ್ದಾರಾ? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನಾನು ಚಂಚನ ಅಂತ ಹೇಳಿದ್ರೆ ಇವರಿವರ ಮಧ್ಯೆ ನಾನೇ ಮನಸ್ತಾಪ ಹುಟ್ಟು ಹಾಕಿದ ಹಾಗಾಗತ್ತೆ. ಅಮ್ಮಾಜಿ, ನನಗೆ ಯಾರಿಂದಲೂ ಗೊತ್ತಾಯ್ತು. ಆದರೆ ನಿಶ್ಚಿತಾರ್ಥ ನಿಲ್ಲಿಸೋದಕ್ಕೆ ಕಾರಣ ಅದಲ್ಲ. ನನ್ನ ಮೊಮ್ಮಗನ ಮದುವೆಯಲ್ಲಿ ಒಂದು ತಪ್ಪು ನಡೆದು ಹೋಗಿದೆ ಲಾಲೋರೆ. ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಟಬೇಕಾಗಿದ್ದ ನಂದನ್ನು ಪೂರ್ವಿ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಏನು ಹೇಳ್ತಾ ಇದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ನನಗೂ ಈಗಷ್ಟೇ ಗೊತ್ತಾಯಿತು. ಈ ಸತ್ಯ ನನ್ನ ಕೈಲಿ ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ಮದುವೆ ಮಾಡೋದಕ್ಕೂ ಆಗಲ್ಲ. ದಯವಿಟ್ಟು ಕ್ಷಮಿಸಿಲ್ಲ ಲಾಲೋರೆ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ಯಾರು ತಪ್ಪು ಅಂತಾನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರನೂ ಕಾಣಿಸ್ತಾ ಇಲ್ಲ ಲಾಲೋರೆ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಹೇಳಬೇಕೋ ಬೇಡವೋ ಅನ್ನೋ ಗೊಂದಲ ನನಗೆ. ನೀವು ಹೇಳಿದ ಹಾಗೆ ಈ ಮದುವೆನ ಮುಂದುವರ್ಸಕ್ಕಾಗಲ್ಲ. ಹಾಗಂತ ನೀವೀಗ ಹೋಗಿ ಸತ್ಯನ ಹೇಳಿದ್ರೆ ಪರಿಣಾಮ ಏನಾಗತ್ತೆ ಅಂತ ಊಹಿಸಕ್ಕೂ ಆಗೋದಿಲ್ಲ. ಒಂದು ಕೆಲಸ ಮಾಡೋಣ, ನಾನೇ ಹೋಗಿ ಈ ಮದುವೆ ಬೇಡ, ನಮಗಿಷ್ಟ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ನೀವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅಲ್ಲ ಲಾಲೋರೆ,
ತಪ್ಪು ನಮ್ದಿದೆ. ಆದ್ರೆ ನೀವು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ಮತ್ತೆ ಇವತ್ತು ಕೂಡ ನನಗೆ ಮೋಸ ಆಗಬಾರ್ದು ಅಂತ ನೀವು ಸತ್ಯ ಹೇಳಿದ್ದೀರಾ. ನಿಮ್ಮ ಈ ಪ್ರಾಮಾಣಿಕತೆಗೆ ನಾನು ಇಷ್ಟಾದರೂ ಮಾಡ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ನಾನಿನ್ನು ಬರ್ತೀನಿ. ನಾನು ಈ ವಿಷಯ ಎಲ್ರಿಗೂ ಹೇಳಲಾ ಬೇಡವಾ? ಅಮ್ಮಾಜಿ, ನರೇಂದ್ರ, ಈಗ ನಾವು ಏಕಾಏಕಿ ಒಳಗಡೆ ಹೋಗಿ ಮದುವೆಯಲ್ಲಿ ಈ ಥರ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ಯಾರೂ ತಡ್ಕೊಳ್ಳಲ್ಲ. ಚಂದುಲಾಲ್ ಅವರೇನೋ ಈ ಮದುವೆ ನನಗಿಷ್ಟ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ಆದರೂ ಸತ್ಯ ಏನು ಅಂತ ನಾವೇ ಹೇಳಬೇಕಾಗತ್ತಲ್ವಾ? ಏನು ಅಂತ ಹೇಳೋಣ? ನನಗೇನೋ ಸತ್ಯ ಹೇಳೋದೇ ಸರಿ ಅಂತ ಅನ್ನಿಸ್ತಾ ಇದೆ ಅಮ್ಮಾಜಿ. ಹಾಗಾಗೋದಿಲ್ಲ ನರೇಂದ್ರ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡು ನೀನು. ಈ ಆಘಾತನ ಭುಜಂಗ ಅವರು, ಲೀಲಾ ಅವರು ಹೇಗೆ ತಡ್ಕೋತಾರೆ? ನಮ್ಮ ಮಾಲ್ತಿ ಹೇಗೆ ತಡ್ಕೋತಾಳೆ? ಇನ್ನು ಪ್ರೀತ್ಸೋ ಪದ್ಮಿನಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ತಾಳಿ ಕಟ್ಟಿರೋ ಪೂರ್ವಿ, ಇನ್ನೊಂದು ಕಡೆ ಸತ್ಯನೇ ಗೊತ್ತಿಲ್ದ್ರೆ ಈ ನಂದನ್ನು. ಇವನೇನ್ ಮಾಡ್ತಾನೆ ನೋಡು. ಈಗ ಮುಳ್ಳು ಮೇಲೆ ಬಿದ್ದಿರೋದು ನಮ್ಮ ಬಟ್ಟೆ. ಅದನ್ನ ಸೂಕ್ಷ್ಮವಾಗಿ ಬಿಡಿಸ್ಕೋಬೇಕು. ಇಲ್ಲ ಅಂದ್ರೆ ಹರಿದೋಗೋದು ನಮ್ಮ ಬಟ್ಟೆನೆ. ಸತ್ಯನ ಮುಚ್ಚಿಡೋದು ನನಗಿಷ್ಟ ಇಲ್ಲ ನರೇಂದ್ರ. ಹಾಗಂತ ಈಗಲೇ ಸತ್ಯನ ಬಾಯಿ ಬಿಡೋಕ್ಕೂ ನಾನು ತಯಾರಿಲ್ಲ. ಅಮ್ಮಾಜಿ, ಹಾಗಾದರೆ ಒಂದು ಕೆಲಸ ಮಾಡೋಣ. ಭುಜಂಗ ಅವರು ಹಳ್ಳಿ ಬಿಟ್ಟು ಬೆಂಗಳೂರಿನ ಒಂದು ಕಾಲೋನಿನಲ್ಲಿ ಇದ್ದಾರೆ ಅನ್ನೋ ವಿಷಯ ಚಂದುಲಾಲ್ ಗೊತ್ತಾಯಿತು. ಅದಕ್ಕೆ ಅವ್ರು ಈ ಮದುವೆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ. ಇದು ಬಿಟ್ಟು ನಮಗೀಗ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅಲ್ಲ, ಈ ಸುಳ್ಳು ಹೇಗೆ ಹೇಳೋದು ಅಂತ? ಸುಳ್ಳು ಹೇಳೋದು ಸರಿ ಅಲ್ಲ ಅಂತ ನನಗೂ ಗೊತ್ತು ಅಮ್ಮಾಜಿ. ಆದರೆ ಎಲ್ಲರ ಹಿತದೃಷ್ಟಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಒಪ್ಕೊಳ್ಳಿ. ಹೇಳಿ ಅಮ್ಮಾಜಿ. ಅದೇನು ಅಂದ್ರೆ, ಲಾಲ್ ಅವ್ರಿಗೆ ನೀವು ಹಳ್ಳಿ ಬಿಟ್ಟು ಏನ್ ಹೇಳ್ತಿದ್ದೀರಾ ಅಮ್ಮಾಜಿ? ಅಪ್ಪಯ್ಯ ಹಳ್ಳಿಲಿಲ್ವಾ? ಬೆಂಗಳೂರಲ್ಲಿದ್ದಾರಾ? ಏನಪ್ಪಯ್ಯ ಇದು? ಎಲ್ಲರೂ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅನ್ಸುತ್ತೆ. ಅಮ್ಮಾಜಿ ಇಲ್ಲ, ಅಪ್ಪಯ್ಯ ಹಳ್ಳಿಲೇ ಇದ್ದಾರೆ ಅಲ್ವಾ ಅಪ್ಪಯ್ಯ? ಹೌದು, ಹಳ್ಳಿಲಿ ತೋಟ ಮನೆ ಎಲ್ಲ ಇರುವಾಗ ಅಪ್ಪಯ್ಯ ಯಾಕೆ ಬೆಂಗಳೂರು ಬಂದು ಮನೆ ಮಾಡ್ತಾರೆ? ಅವ ಯಾಕವ ಹೇಳ್ತಿದ್ಯಾ? ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ತಪ್ಪಾಯ್ತು. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಮಾವ, ಏನಾಯ್ತು? ಸರಿಯಾಗಿ ಹೇಳಿ, ಏನು ನಡೀತು ಅಂತ. ಮದುವೆಗೆ ಹಳ್ಳಿಗೆ ಸಾಲ ಆಗಿತ್ತು. ಸಾಲಕ್ಕೆ ಮನೆ ತೋಟ ಎಲ್ಲ ಅಡ ಇಟ್ಟಿದ್ದೆ. ಸಾಲ ಇರಲಿ, ಬಡ್ಡಿನೂ ಕಟ್ಟಕ್ಕಾಗಲಿಲ್ಲ. ಅದಕ್ಕೆ ಸಾಲಕ್ಕೆ ಮನೆ ತೋಟನ ವಜಾ ಮಾಡ್ಕೊಂಬಿಟ್ರು. ಹಳ್ಳಿಗಿದ್ದೇನು ಮಾಡೋದು ಅಂಥೇಳಿ ಕೆಲಸ ಹುಡುಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಪಟ್ಟಣಕ್ಕೆ ಬಂದೆ. ಕೆಲಸ ಹುಡುಕ್ತೀವಿ. ಒಂದು ಸಣ್ಣ ಬಾಡಿಗೆ ಮನೆ ಮಾಡಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಿಮಗೆಲ್ಲ ಈ ವಿಷಯ ಹೇಳಿದ್ರೆ ನೊಂದ್ಕತ್ತೀರಾ ಅಂತ ಹೇಳಿರ್ಲಿಲ್ಲ. ಆದ್ರೆ ಈ ಕಾರಣದಿಂದಾಗೆ ಇವತ್ತು ನನ್ನ ಮಗಳು ನಿಶ್ಚಿತಾರ್ಥ ನಿಂತೋಯ್ತಲ್ಲ. ಹೌದು ಬೀಗ್ರೆ, ನೀವು ನಮ್ಮನೇಲೇ ಬಂದಿರ್ಬೋದಾಗಿತ್ತಲ್ವಾ? ಯಾಕೆ ಈ ವಿಷಯನ ಮುಚ್ಚಿಟ್ರಿ? ನಾವೆಲ್ಲ ಹೊರಗ್ನೋರಾಗ್ಬಿಟ್ವಾ ಮಾವ? ಹಂಗಲ್ಲಪ್ಪ, ತುಂಬ ನೋವು ಆಗ್ತದೆ ಕಣ.
ಇದಕ್ಕೇನೋ ನಾನು ಊರಿಗೆ ಬರ್ತೀನಿ ಅಂದ್ರೆ ಬೇಡ ಬೇಡ ಅಂತ ಅಂತಿದ್ದಿತ್ತು. ನನಗೊಂದು ಮಾತು ಹೇಳಿಲ್ವಲ್ಲವ ನೀನು. ಅತ್ಯವ, ನೀವು ನನಗೊಂದು ಮಾತು ಹೇಳಿಲ್ಲ. ನಾನು ನಿಮ್ಮ ಜೊತೆ ಇರಬೇಕಿತ್ತು. ಏನಾದರೂ ಕೆಲಸ ಮಾಡಿ ಸಹಾಯ ಮಾಡ್ತಿದ್ದೆ. ನೋಡಿ, ಈಗ ನಾನು ನಿಮ್ಮ ಜೊತೆ ಬರ್ತೀನಿ. ನಾನಿಲ್ಲಿ ಇರೋಕ್ಕಿಲ್ಲ. ಪೂರ್ವಿ, ನಿನ್ಕೋ ಪೂರ್ವಿ. ಚಂಚು, ಇದೇನು ಕಥಲಿ ಟ್ವಿಸ್ಟು? ಅದೇ ನನಗೂ ಗೊತ್ತಾಗ್ತಿಲ್ಲ. ಚಂದೂಲಾಲ್ ಅವರು ನನ್ನ ಹತ್ರ ಮಾತಾಡಿದ್ದೆ ಬೇರೆ, ಆದರೆ ಅವ್ರಲ್ಲಿ ಮಾಡಿರೋದೇ ಬೇರೆ. ಅಮ್ಮಾಜಿ, ಚಂದುಲಾಲ್ ಅವರು ಅದೇನೋ ಸರ್ ಮಾಡ್ಕೊಳಕ್ಕಾಗದಿರೋ ತಪ್ಪು ಅಂದ್ರಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ. ಅದೇನಂದರೆ ಬಿಗ್ರೆ, ನೀವು ಇಂಥ ವಿಷಯನ ಮುಚ್ಚಿಟ್ರಲ್ಲ, ಇದು ಅವ್ರಿಗೆ ಯಾಕೋ ಸರಿ ಬರಲಿಲ್ಲ. ಬೇಸರ ಮಾಡಿಕೊಂಡ್ರು. ಅಲ್ಲ ಮಜಿ, ಲಾಲ್ ಅಂಕಲು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಈಗ ನಿಮ್ಮ ಮನೆ ಸೊಸೆ ಪೂರ್ವಿ. ಭುಜಂಗ ಅವರೇ, ನಿಶ್ಚಿತಾರ್ಥ ನಿಂತೋಯ್ತು, ಮದುವೆ ಮುರಿದೋಯ್ತು ಅಂತ ನೀವು ದಯವಿಟ್ಟು ನೊಂದ್ಕೋಬೇಡಿ. ನಾನು ಪೂರ್ವಿ ಜೀವನ ಚೆನ್ನಾಗಿರುತ್ತೆ ಅಂತ ಈ ಸಂಬಂಧಕ್ಕೆ ಒಪ್ಕೊಂಡೆ. ಆದರೆ ಬೇರೆ ಏನೋ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ. ನಿನ್ನ ಮೇಲೆ ಪೂರ್ವಿ ಜೀವನದ ಜವಾಬ್ದಾರಿ ಸಂಪೂರ್ಣವಾಗಿ ನಂದು.